Hi, hello everyone. This is Satish Kumar working as Assistant Professor in College GFGC Mitigation. Welcome to the Karnataka LMS powered by Directorate of Collegiate Education, Government of Karnataka. Hi, hello everyone. This is Satish Kumar. In this session, we are going to talk about the topics called the forms of business ownership, particularly Hindu, undivided family, and joint stock company. These are the topics which are taken away from the fundamentals of business studies and accountancy of BCom graduation for second semester. So let's start this session. Firstly, let's talk about Hindu undivided family. See, Hindu undivided family business is a special type of business organization only found in India. So, ಇಂಡಿಯಾದಲ್ಲಿ ಮಾತ್ರ ಇಂಥ ಒಂದು business organization ನಾವು ಕಾಣ್ತೀವಿ. See, it's a kind of business organization in which the business is owned and carried on by the members of a joint family. ಸೊ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿರುವಂಥ ಮೆಂಬರ್ಸ್ ಇಂದ ಒಂದು ಬಿಸ್ನೆಸ್ ಇಲ್ಲಿ ರನ್ ಆಗುತ್ತೆ. ಆ ಬಿಸ್ನೆಸ್ ಓನರ್ಶಿಪ್ ಆ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇರುತ್ತೆ. ಸೊ ಅದಕ್ಕೆ ಇದನ್ನ ಏನು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಂತ ಒಂದು ಕಾನ್ಸೆಪ್ಟ್ಗೆ ಬಂದಾಗ there are different parties in the joint family. So the elder person who is going to take care of the family business, that elder person is known as karta. So ಇಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಎಲ್ಡರ್ ಪರ್ಸನ್ ಇರ್ತಾನೆ. ಯಾವ ಫ್ಯಾಮಿಲಿಯಲ್ಲಿ ಇರುವಂತ ಎಲ್ಡರ್ ಪರ್ಸನ್ ಆ ಬಿಸ್ನೆಸ್ ಅನ್ನ ನೋಡ್ಕೊಂತಿರ್ತಾನೆ, ಆ ಬಿಸ್ನೆಸ್ ಡಿಸಿಷನ್ಸ್ ಅನ್ನ ಆತನೇ ತಗೊಂತಿರ್ತಾನೆ. ಸೊ ಅಂತ ಒಬ್ಬ ವ್ಯಕ್ತಿನ ಇಲ್ಲಿ ಕರ್ತ ಅಂತ ಕರಿತೀವಿ. And the rest of the members, that means the remaining members, are known as co-partners. So they are also having equal ownership in the business. ಸೊ ರಿಮೈನಿಂಗ್ ಮೆಂಬರ್ಸ್ ಕರ್ತನ ಹೊರತುಪಡಿಸಿದ್ರೆ ರಿಮೈನಿಂಗ್ ಮೆಂಬರ್ಸ್ ಏನಿರ್ತಾರೆ ಅವರೆಲ್ಲ ಇಲ್ಲಿ ಕೋ-ಪರ್ಸನರ್ಸ್ ಅಂತ ಕರಿತೀವಿ. ಅಂಡ್ ದೇರ್ ಆಲ್ಸೋ ಹ್ಯಾವಿಂಗ್ ಈಕ್ವಲ್ ಓನರ್ಶಿಪ್ ರೈಟ್ಸ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್. ಸೊ ಇಲ್ಲಿ ಈ ರೀತಿ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಕರ್ತ ಮತ್ತೆ ಕೋ-ಪರ್ಸನರ್ಸ್ ಅನ್ನ ನಾವು ಕಾಣ್ತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಈಸ್ ಟೋಟಲಿ ಗವರ್ನ್ಡ್ ಅಂಡ್ ರೆಗ್ಯುಲೇಟೆಡ್ ಬೈ ಹಿಂದೂ ಲಾ. ಸೊ ಹಿಂದೂ ಲಾ ಇಂದ ಇದು ರೆಗ್ಯುಲೇಟ್ ಆಗುತ್ತೆ. ಅಂದ್ರೆ ನಾವು ಹಿಂದೂ ಕಸ್ಟಮ್ಸು ಮತ್ತೆ ಪ್ರಾಕ್ಟೀಸಸ್ ಏನಿದೆ, ಸೊ ಅದರ ಮುಖಾಂತರ ಈ ಒಂದು ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ರನ್ ಆಗ್ತಾ ಇರುತ್ತೆ. ಸೊ ಅದ್ರ ಪ್ರಕಾರ ಈ ರೀತಿ ಈ ಬಿಸ್ನೆಸ್ ನಡೀತಾ ಇರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಮೆಂಬರ್ಶಿಪ್ ಅನ್ನ ಪಡಿಬೇಕು ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಮೆಂಬರ್ಶಿಪ್ ಅನ್ನ ಪಡಿಬೇಕು ಅಂದ್ರೆ ದ ಓನ್ಲಿ ಕ್ವಾಲಿಫಿಕೇಶನ್ ಈಸ್ ಆ ಒಂದು ಫ್ಯಾಮಿಲಿಯಲ್ಲಿ ಜನ್ಮವನ್ನು ತಾಳ್ಬೇಕು. ಸೊ ದ ಬರ್ತ್ ಈಸ್ ಓನ್ಲಿ ಎಲಿಜಿಬಿಲಿಟಿ ಫಾರ್ ಗೆಟಿಂಗ್ ಮೆಂಬರ್ಶಿಪ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್. ಸೊ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ನೀವು ಒಬ್ಬ ಮೆಂಬರ್ ಆಗಬೇಕು ಅಂದ್ರೆ ಆ ಫ್ಯಾಮಿಲಿಯಲ್ಲಿ ಜನ್ಮ ತಾಳಿರ್ಬೇಕು, ಆ ವ್ಯಕ್ತಿ ಆ ಫ್ಯಾಮಿಲಿಯಲ್ಲಿ ಹುಟ್ಟಿರ್ಬೇಕು. ಸೊ ಆಗ ಆ ವ್ಯಕ್ತಿ ಆ ಒಂದು ಫ್ಯಾಮಿಲಿಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ ಆಗಿರ್ತಾನೆ. ಸೊ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಆತನು ಕೂಡ ಈಕ್ವಲ್ ಓನರ್ಶಿಪ್ ಅನ್ನ ಹೊಂದಿರ್ತಾನೆ. ಅದರ ಜೊತೆಗೆ ಸೊ ಇಲ್ಲಿ ಕರ್ತ ಅನ್ನೋ ವಿಷಯಕ್ಕೆ ಬಂದಾಗ ಕರ್ತ ವಿಲ್ ಬಿ ದ ಹೆಡ್ ಆಫ್ ದಿ ಫ್ಯಾಮಿಲಿ ಅಂಡ್ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಆಲ್ ದಿ ಆಕ್ಟಿವಿಟೀಸ್ ಅಂಡ್ ಆಲ್ ದಿ ಡಿಸಿಷನ್ಸ್ ಆಫ್ ದಿ ಬಿಸ್ನೆಸ್. ಸೊ ಆತನು ನಡೆಸ್ತಿರುವಂತ ಬಿಸ್ನೆಸ್ ಏನಿದೆ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್, ಆ ಬಿಸ್ನೆಸ್ ಅಲ್ಲಿ ಬರುವಂತಹ ಎಲ್ಲಾ ಡಿಸಿಷನ್ಸ್ ಅನ್ನ ಕರ್ತ ತಗೊಂತಾನೆ. ಅಂಡ್ ಆತನಿಗೆ ಸಪೋರ್ಟಿವ್ ಆಗಿ ಕೋ-ಪರ್ಸನರ್ಸ್ ಇರ್ತಾರೆ. ಸೊ ಕೋ-ಪರ್ಸನರ್ಸ್ ಇಸ್ ನಥಿಂಗ್ ಬಟ್ ದೇ ಆರ್ ದಿ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ. ಸೊ ಆ ಫ್ಯಾಮಿಲಿಯಲ್ಲಿರುವಂತಹ ಮೆಂಬರ್ಸ್ ಅನ್ನ ಇಲ್ಲಿ ಕೋ-ಪರ್ಸನರ್ಸ್ ಅಂತ ಕರಿತೀವಿ. ಅಂಡ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಈಕ್ವಲ್ ಓನರ್ಶಿಪ್ ರೈಟ್ಸ್ ಇನ್ ದಿ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್. Now let us discuss the merits of joint Hindu family business, Hindu undivided family business. So Hindu undivided family business ಅಲ್ಲಿ ಏನೆಲ್ಲ ಮೆರಿಟ್ಸ್ ಇರುತ್ತೆ ಅಥವಾ ಅಡ್ವಾಂಟೇಜಸ್ ಇರುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ. So as you could see over the screen, the first thing is that effective control can be maintained. Say in case of joint Hindu family business, the karta will be taking all the decisions and will be having supreme power, supreme authority to take any decisions in case of joint Hindu family, so that there will be effective control for the karta over his business. So ಇಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಕರ್ತಾಗೆ ಡಿಸಿಷನ್ ಮೇಕಿಂಗ್ ಪವರ್ ಕಂಪ್ಲೀಟ್ ಆಗಿರುತ್ತೆ. ಸೊ ಪ್ರತಿಯೊಂದು ಡಿಸಿಷನ್ ಅನ್ನ ಕೂಡ ಕರ್ತಾನೆ ತಗೊಂತಿರ್ತಾನೆ. ಸೊ ಆದ ಕಾರಣ ನೋಬಡಿ ವಿಲ್ ಬಿ ಇಂಟರ್ಫಿಯರಿಂಗ್ ಇನ್ ಹಿಸ್ ಡಿಸಿಷನ್ ಮೇಕಿಂಗ್. ಸೊ ಬೇರೆಯವರು ಆತನ ಒಂದು ಡಿಸಿಷನ್ ಅಲ್ಲಿ ಅಡ್ಡಿ ಬರೋದಿಲ್ಲ. ಸೊ ಆದ ಕಾರಣ ಬಿಸ್ನೆಸ್ ಮೇಲೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಅನ್ನ ಕರ್ತ ಹೊಂದಿರ್ತಾನೆ. ಸೊ ಕರ್ತ ಅನ್ನೋ ವ್ಯಕ್ತಿ ತನ್ನ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ನ ಕಂಪ್ಲೀಟ್ ಅಥಾರಿಟಿ, ಕಂಪ್ಲೀಟ್ ಕಂಟ್ರೋಲ್ ಅನ್ನ ಹೊಂದಿರ್ತಾನೆ. ಆದ ಕಾರಣ ಅದನ್ನು ಫ್ಲೆಕ್ಸಿಬಲ್ ಆಗಿ ಡಿಸಿಷನ್ಸ್ ಅನ್ನ ತಗೋಬಹುದು, ಎಫೆಕ್ಟಿವ್ ಆಗಿ ಡಿಸಿಷನ್ಸ್ ಅನ್ನ ತಗೊಂಡು ಆ ಬಿಸ್ನೆಸ್ ಅನ್ನ ಇನ್ನೂ ಹೆಚ್ಚಾಗಿ ಇನ್ನೂ ಎಫೆಕ್ಟಿವ್ ಆಗಿ ಮುಂದುವರಿಸಿಕೊಂಡು ಹೋಗಬಹುದು. And second one is that continued business existence. In case of joint Hindu family, the death of karta will not be affecting ದಿ ಕಂಟಿನ್ಯೂಟಿ ಆಫ್ ದಿ ಬಿಸ್ನೆಸ್. ಸೊ ಇಲ್ಲಿ ಇನ್ನು ಕರ್ತ ಏನಾದರೂ ಎಕ್ಸ್ಪೈರ್ ಆಯಿತು ಅಂದ್ರೆ ಅಥವಾ ತೀರೋಗಿದ್ದಾನೆ ಅಂದ್ರೆ ಸೊ ಅಲ್ಲಿ ಬಿಸ್ನೆಸ್ ನಿಂತು ಹೋಗೋದಿಲ್ಲ. ಬಿಕಾಸ್ ಅಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ನೆಕ್ಸ್ಟ್ ಎಲ್ಡರ್ ಪರ್ಸನ್ ಯಾರಿದ್ದಾರೋ ವಿಲ್ ಬಿ ಟೇಕಿಂಗ್ ಅಪ್
ಹಿಸ್ ಪೊಸಿಷನ್ ಅಂದ್ರೆ ಕರ್ತನ ಪ್ಲೇಸ್ ಅನ್ನ ಇನ್ನೊಬ್ಬ ಎಲ್ಡರ್ ಪರ್ಸನ್ ರಿಪ್ಲೇಸ್ ಮಾಡ್ತಾನೆ. ಸೊ ಆದ ಕಾರಣ ಇಲ್ಲಿ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ನಿಂತು ಹೋಗುತ್ತೆ. ಕರ್ತ ತೀರೋಗಿದ ತಕ್ಷಣ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ನಿಂತು ಹೋಗುತ್ತೆ ಅನ್ನೋದು ತಪ್ಪು. ಬಿಕಾಸ್ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ನೆಕ್ಸ್ಟ್ ಎಲ್ಡರ್ ಪರ್ಸನ್ ವಿಲ್ ಬಿ ಟೇಕಿಂಗ್ ಅಪ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಕರ್ತ, ಸೊ ದಟ್ ದ ನೆಕ್ಸ್ಟ್ ಎಲ್ಡರ್ ಪರ್ಸನ್ ವಿಲ್ ಬಿ ದಿ ಕರ್ತ ಇನ್ ದಿ ಫ್ಯೂಚರ್, ಸೊ ದಟ್ ಇಲ್ಲಿ ಬಿಸ್ನೆಸ್ ಅನ್ನೋದು ಕಂಟಿನ್ಯೂಟಿ ಆಗಿರುತ್ತೆ. ಸೊ ಬಿಸ್ನೆಸ್ ಅನ್ನೋದು ಕರ್ತ ತೀರೋದ್ರೆ ನಿಂತು ಹೋಗುತ್ತೆ ಅನ್ನೋ ಒಂದು ಸಮಸ್ಯೆ ಇಲ್ಲಿ ಇರೋದಿಲ್ಲ. ಸೊ there will be a guarantee for the continuity of the business and there will be assurance for the continuity of the joint family business. And the next one is that limited liability of members. Say in case of joint Hindu family business, the liability of co-persons will be limited according to their share in the ownership. So members ಏನಿದ್ದಾರೆ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಮೆಂಬರ್ಸ್ ಏನಿರ್ತಾರೆ ಅವರ ಒಂದು ಲಯಬಿಲಿಟಿಯಲ್ಲಿ ಲಿಮಿಟೆಡ್ ಆಗಿರುತ್ತೆ. ಸೊ ಅವ್ರು ಏನು ಓನರ್ಶಿಪ್ ಅನ್ನು ಹೊಂದಿರ್ತಾರೋ ಅವರ ಒಂದು ಪರ್ಟಿಕ್ಯುಲರ್ ಓನರ್ಶಿಪ್ಗೆ ಅವರ ಒಂದು ಲಯಬಿಲಿಟಿ ಸೀಮಿತವಾಗಿರುತ್ತೆ. ಬಟ್ ಕರ್ತ ವಿಷಯಕ್ಕೆ ಬಂದಾಗ ಕರ್ತಾಗೆ ಮಾತ್ರ ಅನ್ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ಅಂದ್ರೆ ಇನ್ ಕೇಸ್ ಆಫ್ ಹ್ಯೂಜ್ ಲಾಸಸ್, ಇನ್ನು ಸಾಲ ಮರುಪಾವತಿ ಮಾಡಬೇಕು ಅಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಕರ್ತ ತನ್ನ ಪರ್ಸನಲ್ ಅಸೆಟ್ಸ್ ಅನ್ನ ಮಾರಿ ಇನ್ನು ಸಾಲವನ್ನು ಮರುಪಾವತಿ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಕೋ ಪರ್ಸನರ್ಸ್ಗೆ ಆ ರೀತಿಯ ಸಮಸ್ಯೆ ಇರೋದಿಲ್ಲ. ಕೋ ಪರ್ಸನರ್ಸ್ ವಿಲ್ ಬಿ ಎಂಜಾಯಿಂಗ್ ದಿ ಅಡ್ವಾಂಟೇಜ್ ಆಫ್ ಲಿಮಿಟೆಡ್ ಲಯಬಿಲಿಟಿ ಬಿಕಾಸ್ ದೇರ್ ಲಯಬಿಲಿಟಿ ಈಸ್ ಲಿಮಿಟೆಡ್ ಟು ದೇರ್ ಓನರ್ಶಿಪ್. ಸೊ ಅವರ ಒಂದು ಪರ್ಟಿಕ್ಯುಲರ್ ಓನರ್ಶಿಪ್ ಏನಿದೆ, ಇಂಡಿವಿಜುವಲ್ ಓನರ್ಶಿಪ್ ಏನಿದೆ ಆ ಒಂದು ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಆ ಒಂದು ಓನರ್ಶಿಪ್ಗೆ ಮಾತ್ರ ಅವರ ಒಂದು ಲಯಬಿಲಿಟಿ ಸೀಮಿತವಾಗಿರುತ್ತೆ. ಸೊ ದಟ್ ಇಟ್ಸ್ ಎ ಬೆಸ್ಟ್ ಅಡ್ವಾಂಟೇಜ್ ಅವೈಲಬಲ್ in case of joint family business for the co-partners. Our next one is that increased loyalty and cooperation. So in case of joint family business, the members of the business belongs to only one family. ಸೊ ಇಲ್ಲಿ ಎಲ್ಲ ಮೆಂಬರ್ಸು ಒಂದೇ ಒಂದು ಫ್ಯಾಮಿಲಿಗೆ ಸೇರಿರೋರಾಗಿರ್ತಾರೆ. ಸೊ ಆದ ಕಾರಣ ಅಲ್ಲಿ ಕೋಆಪರೇಷನ್ ಅನ್ನೋದು ಹೆಚ್ಚಾಗಿ ನಾವು ಕಾಣ್ಬೋದು. ಜೊತೆಗೆ ಇಲ್ಲಿ ಬಿಸ್ನೆಸ್ ಸಕ್ಸಸ್ ಆಯಿತು ಅಂದ್ರೆ ಆ ಒಂದು ಫ್ಯಾಮಿಲಿಗೆ ಒಂದು ಒಳ್ಳೆ ಮರ್ಯಾದೆ, ಒಳ್ಳೆ ರೆಪ್ಯುಟೇಷನ್ ಸಿಗುತ್ತೆ. ಸೊ ಆದ ಕಾರಣ ಇಟ್ಸ್ ಲೈಕ್ ಎ ಪ್ರೈಡ್ ಫಾರ್ ದಿ ಫ್ಯಾಮಿಲಿ. ಸೊ ಅದಕ್ಕೆ ಇಲ್ಲಿ ಲಾಯಲ್ಟಿ ಕೂಡ ನಾವು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಪ್ರತಿಯೊಬ್ಬ ಮೆಂಬರ್ ಕೂಡ ಹೆಚ್ಚಾಗಿ ಲಾಯಲ್ಟಿಯನ್ನು ತೋರಿಸ್ಕೊಂಡು ಆ ಬಿಸ್ನೆಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾನೆ. ಆ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಸಕ್ಸಸ್ಗೆ ಕಾರಣಕರ್ತರಾಗ್ತಾರೆ. ಸೊ ದಟ್ we can expect good loyalty and cooperation from the co-partners for the joint family business. So it's a best advantage available in case of joint family business. Now let us see what are the demerits of joint Hindu family business. So joint Hindu family business ಅಲ್ಲಿ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ, ಏನೆಲ್ಲ ಲಿಮಿಟೇಷನ್ಸ್ ಇದೆ ಅನ್ನೋದನ್ನ ಈಗ ನಾವು ನೋಡೋಣ. So you could see over the screen, the first one is that limited resources. See, joint family business suffers from the limited resources because it has to depend only on the ancestral property and it may not be having sufficient and adequate resources for the expansion of its business. So ಇಲ್ಲಿ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ನಾವು ಅಡಿಕ್ವೇಟ್ ರಿಸೋರ್ಸಸ್ ಅನ್ನ ಕಾಣೋದಕ್ಕೆ ಸಾಧ್ಯವಿಲ್ಲ ಬಿಕಾಸ್ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಟೋಟಲಿ ಡಿಪೆಂಡ್ಸ್ ಆನ್ ದಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಸೊ ಪೂರ್ವಿಕರು ಕೊಟ್ಟಿರುವಂತಹ ಒಂದು ಪ್ರಾಪರ್ಟಿ ಏನಿದೆ ಅದ್ರ ಮೇಲೆ ಮಾತ್ರನೇ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಎಕ್ಸ್ಪಾನ್ಷನ್ ಆಗಲಿ ಅಥವಾ ಹೊಸ ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡೋದಕ್ಕಾಗಲಿ ಅಥವಾ ಹೊಸ ಬ್ರಾಂಚಸ್ ಅನ್ನ ಓಪನ್ ಮಾಡೋದಕ್ಕಾಗಲಿ ಹೊಸ ಇನೋವೇಷನ್ಸ್ ಅನ್ನ ತರೋದಕ್ಕಾಗಲಿ ಇಲ್ಲಿ ಚಾನ್ಸು ತೀರಾ ಕಮ್ಮಿ ಇರುತ್ತೆ. ಸೊ this limits the growth and expansion of the joint family business. So this is the greatest drawback which can find in case of joint family business. And second one is that unlimited liability of Karta. See, in case of joint family business, the Karta is going to manage all the activities of the business and he is going to take care of all the decisions of the joint family business. And of course, it's like a great burden on the part of the Karta ಅಂತ ಹೇಳ್ಬೋದು. ಸೊ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಕರ್ತ ಎಲ್ಲ ಡಿಸಿಷನ್ಸ್ ಅನ್ನ ತಗೊಂತಾನೆ, ಎಲ್ಲ ಆಕ್ಟಿವಿಟೀಸ್ ಅನ್ನ ತಾನೇ ನಡೆಸ್ತಾನೆ. ಸೊ ಇಲ್ಲಿ ಕರ್ತಾಗೆ ಬರ್ಡನ್ ಆಗಿ ಆಗುತ್ತೆ. ಅದ್ರ ಜೊತೆಗೆ ಕರ್ತ ಈಸ್ ಆಲ್ಸೋ ಸಫರಿಂಗ್ ಫ್ರಮ್ ದಿ ಗ್ರೇಟೆಸ್ಟ್ ಡಿಸ್ಅಡ್ವಾಂಟೇಜ್ ಕಾಲ್ಡ್ unlimited liability. So ಇಲ್ಲಿ ಕರ್ತಾಗೆ unlimited liability ಇರುತ್ತೆ. That means in case of huge losses, the personal property of the Karta can be utilized for repaying the loans of the business concern. So ಆ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಹೆಚ್ಚಾಗಿ ಹ್ಯೂಜ್ ಲಾಸಸ್ ಬಂದು ಸಾಲ ಮರುಪಾವತಿ ಮಾಡುವಂತ ಸಂದರ್ಭದಲ್ಲಿ ಕರ್ತ ಹೆಸರಲ್ಲಿರುವಂತಹ ಪರ್ಸನಲ್ ಪ್ರಾಪರ್ಟಿ ಕೂಡ ಇಲ್ಲಿ ಯುಟಿಲೈಸ್ ಮಾಡಿಕೊಂಡು ಸಾಲವನ್ನು ಮರುಪಾವತಿ ಮಾಡಬೇಕಾಗುತ್ತೆ. ಸೊ ದಟ್ಸ್ ದ ಗ್ರೇಟೆಸ್ಟ್ ಡಿಸ್ಅಡ್ವಾಂಟೇಜ್ ಅವೈಲಬಲ್ ಇನ್ ಕೇಸ್ ಆಫ್ ದಿ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್. And the next one is dominance of Karta. See, in case of joint family business, Karta will be taking care of all the activities of the business and Karta will be having complete freedom to take any decisions in case of joint family business. And in many circumstances, the Karta's activities and decisions may not be acceptable to the other members of the family. So ಇಲ್ಲಿ ಕರ್ತ ಅನ್ನೋ ವ್ಯಕ್ತಿ
ಬಿಸ್ನೆಸ್ ನ ಎಲ್ಲಾ ಆಕ್ಟಿವಿಟೀಸ್ ಅನ್ನ ಮಾಡ್ತಿರ್ತಾನೆ, ಬಿಸ್ನೆಸ್ ಅಲ್ಲಿ ಬರುವಂತ ಎಲ್ಲಾ ಡಿಸಿಷನ್ಸ್ ಅನ್ನ ತಗೊಂಡಿರ್ತಾನೆ. ಸೊ ಆತ ತಗೊಂಡಂತ ಡಿಸಿಷನ್ಸ್ ಅಥವಾ ಅವನು ಫಾಲೋ ಆಗುವಂತ ಸ್ಟೆಪ್ಸ್ ಬೇರೆ ಮೆಂಬರ್ಸ್ಗೆ, ಆ ಫ್ಯಾಮಿಲಿ ಇರುವಂತ ಬೇರೆ ಮೆಂಬರ್ಸ್ಗೆ ಅದು ಇಷ್ಟ ಆಗದೆ ಇರುವಂತಹ ಸನ್ನಿವೇಶಗಳು ನಾವು ನೋಡಬಹುದು. ಸೊ ಅಂತ ಒಂದು ಸಂದರ್ಭದಲ್ಲಿ ಅದನ್ನ ಬೇರೆ ಮೆಂಬರ್ಸ್ ಒಂದು ಡಾಮಿನೆನ್ಸ್ ಆಗಿ ಫೀಲ್ ಆಗ್ತಾರೆ. ಸೊ ಕರ್ತ ಡಾಮಿನೆನ್ಸ್ ಅನ್ನ ಅಲ್ಲಿ ಫೀಲ್ ಆಗ್ತಾರೆ. ಸೊ ಇಟ್ಸ್ ದ ಗ್ರೇಟೆಸ್ಟ್ ಡಿಸ್ಅಡ್ವಾಂಟೇಜ್ ಅವೈಲೇಬಲ್ ಇನ್ ಕೇಸ್ ಆಫ್ ದಿ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್. ಬಿಕಾಸ್ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಅದರ್ ಮೆಂಬರ್ಸ್ಗೆ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಇರೋದಿಲ್ಲ, ಡಿಸಿಷನ್ ಮೇಕಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಅಥಾರಿಟಿ ಇರೋದಿಲ್ಲ. ಸೊ ದಟ್ ಅದರ್ members of the family, they will feel the dominance of the karta. And the next one is limited manager skills. So in case of joint family business, karta is responsible for taking any decisions of the business and he'll be handling all the activities of the business. And in majority of the cases, karta may not be an expert in all the managerial activities. So like planning, organizing, directing. So managerial functions ಏನಿದೆ ಆ ಎಲ್ಲ ಫಂಕ್ಷನ್ಸ್ ಅಲ್ಲಿ ಕರ್ತ ಎಕ್ಸ್ಪರ್ಟ್ ಆಗಿರ್ತಾನೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ಕರ್ತ ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ ಇಲಿಟ್ರೇಟ್ ಪರ್ಸನ್ ಆಗಿರ್ಬೋದು ಅಥವಾ ಅನ್ಎಜುಕೇಟೆಡ್ ಪರ್ಸನ್ ಆಗಿರ್ಬೋದು. ಸೊ ಅಂತ ಒಂದು ಸಂದರ್ಭದಲ್ಲಿ ಕರ್ತಾಗೆ ಮ್ಯಾನೇಜರ್ ಸ್ಕಿಲ್ಸ್ ಅತಿ ಹೆಚ್ಚಾಗಿ ಇರೋದಿಲ್ಲ. ಸೊ ಅದನ್ನು ತಗೊಂಡಂತ ಡಿಸಿಷನ್ಸ್ and whatever the decisions that the karta is going to take may be unwise, so that it leads to downfall of the business. So there is the greatest drawback which can be seen in case of joint family business. Now let us see what is a joint stock company and what are its features as well as what are the merits and demerits of a joint stock company. So joint stock company ಅಂದ್ರೆ ಏನು, ಅದರ ಫ್ಯೂಚರ್ಸ್ ಯಾವ ರೀತಿ ಇರುತ್ತೆ, ಅದರ ಒಂದು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ. ಸೊ ಯು ಕುಡ್ ಸಿ ಓವರ್ ದ ಸ್ಕ್ರೀನ್ ಜಾಯಿಂಟ್ ಸ್ಟಾಕ್ ಕಂಪನಿ. ಸಿ ಜಾಯಿಂಟ್ ಸ್ಟಾಕ್ ಕಂಪನಿ ಅನ್ನೋದು ಇಟ್ಸ್ ಎ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಇದು ಕೂಡ ಒಂದು ಬಿಸ್ನೆಸ್ ಓನರ್ಶಿಪ್ ಅಲ್ಲಿ ಒಂದು ಟೈಪ್ ಅಂತ ಹೇಳ್ಬೋದು. ಸೊ ಇದು ಯಾವ ರೀತಿ ಇರುತ್ತೆ, ಸೊ ಯು ಕುಡ್ ಸಿ ಓವರ್ ದ ಸ್ಕ್ರೀನ್. ಎ ಕಂಪನಿ ಇಸ್ ಅನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ formed for carrying out the business activities and has a legal status independent of its members. ಸೊ ಇದೊಂದು ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಒಂದು ಅಸೋಸಿಯೇಷನ್ ಅಂತ ಅಂದ್ರೆ ಒಂದು ಹಲವಾರು ವ್ಯಕ್ತಿಗಳು ಬಂದು ಒಂದು ಅಸೋಸಿಯೇಷನ್ ಅನ್ನ ಮಾಡ್ತಾರೆ. ಆ ಅಸೋಸಿಯೇಷನ್ ಏನಕ್ಕೆ ಮಾಡ್ತಾರೆ ಅಂದ್ರೆ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ, ಒಂದು ಬಿಸ್ನೆಸ್ ಅನ್ನ ನಡೆಸೋದಕ್ಕೆ ಆ ಒಂದು ಅಸೋಸಿಯೇಷನ್ ನ ಫಾರ್ಮ್ ಮಾಡಿರ್ತಾರೆ. ಅಂಡ್ ಇಲ್ಲಿ ಆ ಒಂದು ಅಸೋಸಿಯೇಷನ್ ಇಂಡಿಪೆಂಡೆಂಟ್ ಆಗಿರುತ್ತೆ, ಅಂದ್ರೆ ಆ ಮೆಂಬರ್ಸ್ಗಿನ್ನ ಆ ಒಂದು ಅಸೋಸಿಯೇಷನ್ ಇಂಡಿಪೆಂಡೆಂಟ್ ಆಗಿರುತ್ತೆ. ಅಂಡ್ ಮೀನ್ಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಲೀಗಲ್ ಸ್ಟೇಟಸ್. ಸೊ ಈ ರೀತಿ ಒಂದು ಅಸೋಸಿಯೇಷನ್ ವಿಚ್ ಇಸ್ ಫಾರ್ಮ್ಡ್ ಫಾರ್ ದ ಪರ್ಪಸ್ ಆಫ್ ಕ್ಯಾರಿಂಗ್ ಔಟ್ ಪರ್ಟಿಕ್ಯುಲರ್ ಬಿಸ್ನೆಸ್ ಅಂಡ್ ಶೇರಿಂಗ್ ದಿ ಪ್ರಾಫಿಟ್ಸ್ ವಿಚ್ ಆರ್ ಕಮಿಂಗ್ ಫ್ರಮ್ ದಟ್ ಬಿಸ್ನೆಸ್. ಸೊ ಅಂತ ಒಂದು ಅಸೋಸಿಯೇಷನ್ಗೆ ನಾವು ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕರಿತೀವಿ. ಸೊ ಇಲ್ಲಿ ಪೀಪಲ್ ಪಾರ್ಟಿಸಿಪೇಷನ್ ವಾಲಂಟರಿ ಆಗಿರುತ್ತೆ, ಬಿಕಾಸ್ ದರ್ ಇಸ್ ನೋ ಕಂಪಲ್ಷನ್ ಫಾರ್ ದಿ ಮೆಂಬರ್ಶಿಪ್ ಆಫ್ ದಿ ಅಸೋಸಿಯೇಷನ್. ಇಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ವಾಲಂಟರಿ ಆಗಿ ಅವರೇ ಅಸೋಸಿಯೇಷನ್ಗೆ ಸೇರ್ಕೊಂತಾರೆ. ಅಂಡ್ ಆ ಅಸೋಸಿಯೇಷನ್ ಏನಕ್ಕೆ ಮಾಡ್ತಾರೆ ಅಂದ್ರೆ ಒಂದು ಬಿಸ್ನೆಸ್ ಅನ್ನ ನಡೆಸೋದಕ್ಕೆ ಅಂಡ್ ಆ ಬಿಸ್ನೆಸ್ ಅಲ್ಲಿ ಬಂದಿರುವಂತಹ ಪ್ರಾಫಿಟ್ಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಅಸೋಸಿಯೇಷನ್ ನ ಕಟ್ತಾರೆ. ಅಂಡ್ ಇಲ್ಲಿ ಪರ್ಟಿಕ್ಯುಲರ್ ಇದಕ್ಕೆ ಏನೆಲ್ಲ ಲಕ್ಷಣಗಳು ಇದೆ ಅಂತ ನಾವು ನೋಡೋದಾದ್ರೆ, ಸೊ ಎ ಕಂಪನಿ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್ an artificial person having a separate legal entity, perpetual succession and a common seal. ಸೊ ಇಲ್ಲಿ ಈ ಒಂದು ಅಸೋಸಿಯೇಷನ್ಗೆ ಒಂದು ಸಪರೇಟ್ ಲೀಗಲ್ ಸ್ಟೇಟಸ್ ಇರುತ್ತೆ, ಅಂದ್ರೆ ತನ್ನದೇ ಅಂತ ಒಂದು ಹೆಸರಿನಲ್ಲಿ ಅದು ಪ್ರಾಪರ್ಟಿಯನ್ನ ಕೊಂಡ್ಕೋಬಹುದು, ತನ್ನದೇ ಅಂತ ಒಂದು ಹೆಸರಲ್ಲಿ ಅದು ಪ್ರಾಪರ್ಟೀಸ್ ಅನ್ನ ಸೇಲ್ ಮಾಡಬಹುದು. ಸೊ that's why this association is termed as artificial person. ಸೊ ಇಲ್ಲಿ ಆ ಒಂದು ಸಪರೇಟ್ ಲೀಗಲ್ ಸ್ಟೇಟಸ್ ಇರೋ ಕಾರಣ ಇದು ಒಂದು ಸಂಸ್ಥೆಯಾಗಿ ತನ್ನದೇ ಅಂತ ಹೆಸರಲ್ಲಿ ಅಸೆಟ್ಸ್ ಅನ್ನು ಪರ್ಚೇಸ್ ಮಾಡಬಹುದು, ತನ್ನದೇ ಅಂತ ಹೆಸರಲ್ಲಿ ಅಸೆಟ್ಸ್ ಅನ್ನು ಮಾರಾಟ ಮಾಡಬಹುದು. ಆದ ಕಾರಣ ಒಂದು ನ್ಯಾಚುರಲ್ ಪರ್ಸನ್ಗೆ ಯಾವ ರೀತಿಯ ಹಕ್ಕುಗಳಿರುತ್ತೋ ಈ ಒಂದು ಅಸೋಸಿಯೇಷನ್ ಕೂಡ ಆ ರೀತಿಯ ಹಕ್ಕುಗಳಿರುತ್ತೆ. ಸೊ ಆದ ಕಾರಣ ಇದನ್ನ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ. ಅಂದ್ರೆ ನ್ಯಾಚುರಲ್ ಪರ್ಸನ್ ಇರುವಂತಹ ಹಕ್ಕುಗಳೇ ಇಲ್ಲಿ ಇರುತ್ತೆ, ಬಟ್ ಇದು ನ್ಯಾಚುರಲ್ ಪರ್ಸನ್ ಅಲ್ಲ, ಇದೊಂದು ಆರ್ಟಿಫಿಷಿಯಲ್ ಪರ್ಸನ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ದಿ ಲಾ. ಸೊ ಇಲ್ಲಿ ಲಾ ಅಂದ್ರೆ ಕಂಪನೀಸ್ ಆಕ್ಟ್. ಸೊ ಕಂಪನೀಸ್ ಆಕ್ಟ್ 1956. ಸೊ ಅದು ಪ್ರತಿ ವರ್ಷ ಅಮೆಂಡ್ಮೆಂಟ್ ಆಗ್ತಾ ಬರ್ತಿರುತ್ತೆ. ಸೊ ಟೈಮ್ ಟು ಟೈಮ್ ಮಾಡಿಫಿಕೇಶನ್ಸ್ ಪ್ರಕಾರ ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೋ ಆ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ದಿಸ್ ಅಸೋಸಿಯೇಷನ್ ವಿಲ್ ಬಿ ಅಡ್ಮಿನಿಸ್ಟರ್ಡ್ ಅಂಡ್ ಗವರ್ನ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹಿಯರ್ ವಿ ಕ್ಯಾನ್ ಸಿ perpetual succession. ಸೊ ಇಲ್ಲಿ ಕಂಪ್ನಿಗೆ perpetual succession ಇರುತ್ತೆ, ಅಂದ್ರೆ ಕಂಟಿನ್ಯೂಸ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಅಲ್ಲಿ ಮೆಂಬರ್ಸ್ ಯಾರು ಬಂದ್ರು ಯಾರು ಹೋದ್ರು ಕೂಡ ಆ ಒಂದು ಸಂಸ್ಥೆ ತನ್ನ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಯಾವ ಮೆಂಬರ್ ಡೆತ್ ಆಯಿತು ಅಥವಾ ರಿಟೈರ್ಮೆಂಟ್ ಆಯಿತು ಅಥವಾ ಆ ಮೆಂಬರ್ ತನ್ನ ಓನರ್ಶಿಪ್ ಅನ್ನು ಕೈ ಬಿಟ್ಟು ಅಂದ್ರೆ ಅಲ್ಲಿ ಸಂಸ್ಥೆ ನಿಂತು ಹೋಗೋದಿಲ್ಲ. ಸೊ ಸಂಸ್ಥೆ ಅನ್ನೋದು ಕಂಟಿನ್ಯೂಟಿ ಆಗಿ ಹೋಗ್ತಾ ಇರುತ್ತೆ. ಅಂಡ್ ದ ಕಂಪ್ನಿ ಈಸ್ ಗೋಯಿಂಗ್ ಟು ಎಕ್ಸಿಸ್ಟ್ ಈವನ್ ಇಫ್ ಆಲ್ ದಿ ಮೆಂಬರ್ಸ್ ಡೈ. ಸೊ ಎಲ್ಲ ವ್ಯಕ್ತಿಗಳು ಸತ್ತೋದ್ರು ಕೂಡ ಆ ಒಂದು ಸಂಸ್ಥೆ ಅನ್ನೋದು ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಅದರ ಒಂದು ಅಸ್ತಿತ್ವ ಹಂಗೆ ಇರುತ್ತೆ ಬಿಕಾಸ್ ಆಫ್ ದಿ ಕಂಪನೀಸ್ ಆಕ್ಟ್
And most importantly, this association will be having a common seal because it's an association of people, and it will be having separate legal status, and moreover it is an artificial person, so it cannot put its signature on its own, so that it will be having a common seal. So ಇಲ್ಲಿ ಒಂದು ಸಂಸ್ಥೆ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಏನಿದೆ, ಈ ಒಂದು ಸಂಸ್ಥೆಗೆ ತನ್ನದೇ ಅಂತ ಒಂದು ಕಾಮನ್ ಸೀಲ್ ಇರುತ್ತೆ. ಬಿಕಾಸ್ ಇದೊಂದು ಆರ್ಟಿಫಿಷಿಯಲ್ ಪರ್ಸನ್ ತನ್ನದೇ ಅಂತ ಒಂದು ಹೆಸರಲ್ಲಿ ಅದು ಒಂದು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡ್ಬೋದು, ಪ್ರಾಪರ್ಟಿಯನ್ನ ಸೇಲ್ ಮಾಡ್ಬೋದು, ಬಟ್ ಅದಕ್ಕೆ ಸಿಗ್ನೇಚರ್ ಹಾಕುವ ಆ ರೀತಿ ಇರೋದಿಲ್ಲ. ಬಿಕಾಸ್ ಇಟ್ ಇಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಸೊ ಆರ್ಟಿಫಿಷಿಯಲ್ ಪರ್ಸನ್ ಆಗಿರೋ ಕಾರಣ ಇದಕ್ಕೆ ಕಾಮನ್ ಸೀಲ್ ಅನ್ನೋದು ಇರುತ್ತೆ. ಕಾಮನ್ ಸೀಲ್ ಇಸ್ ನಥಿಂಗ್ ಬಟ್ ಸಿಗ್ನೇಚರ್. ಸೊ ಇಲ್ಲಿ ನ್ಯಾಚುರಲ್ ಪರ್ಸನ್ ಅಂದ್ರೆ ಸಿಗ್ನೇಚರ್ ಅನ್ನ ಹಾಕಬಹುದು, ಬಟ್ ಇಲ್ಲಿ ಆರ್ಟಿಫಿಷಿಯಲ್ ಪರ್ಸನ್ ಆಗಿರೋ ಕಾರಣ ಆ ಒಂದು ಅಸೋಸಿಯೇಷನ್ ಸಿಗ್ನೇಚರ್ ಹಾಕೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕಂಪ್ನೀಸ್ ಪ್ರಾವಿಷನ್ಸ್ ಪ್ರಕಾರ, ಕಂಪ್ನೀಸ್ ಆಕ್ಟ್ ಪ್ರಾವಿಷನ್ ಪ್ರಕಾರ ಕಾಮನ್ ಸೀಲ್ ಅನ್ನು ಹೊಂದಿ ಅದು ತನ್ನ ಸಿಗ್ನೇಚರ್ ಅನ್ನು ಹಾಕಬಹುದು. ಸೊ ಕಾಮನ್ ಸೀಲ್ ವಿ ಕ್ಯಾನ್ ಟರ್ಮ್ ಇಟ್ ಆಸ್ ಎ ಸಿಗ್ನೇಚರ್ ಆಫ್ ದಿ ಕಂಪ್ನಿ ಅಂತ ಹೇಳ್ಬೋದು. So these are the features of joint stock company, and most importantly, joint stock company is totally regulated by the Companies Act prevailing in India. So ಇಂಡಿಯಾದಲ್ಲಿರುವಂತಹ ಕಂಪ್ನೀಸ್ ಆಕ್ಟ್ ಪ್ರಕಾರ ಈ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಅನ್ನೋದು ರೆಗ್ಯುಲೇಟ್ ಆಗ್ತಾ ಹೋಗುತ್ತೆ. ಸೊ ಟೈಮ್ ಟು ಟೈಮ್ ಮಾಡಿಫಿಕೇಶನ್ಸ್ ಏನಿದೆ ದಿಸ್ ಆಕ್ಟ್ ಅಲ್ಲಿ, ಆ ಒಂದು ರೂಲ್ಸ್ ಮತ್ತೆ ಪ್ರಾವಿಷನ್ಸ್ ಕಂಪ್ನೀಸ್ಗೆ ಅಪ್ಲೈ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಆಸ್ ಪರ್ ಸೆಕ್ಷನ್ 2 subsection 20 of the Act 2013, a company means a company incorporated under this act and any other previous company law. ಸೊ ಇಲ್ಲಿ ಹೊಸ ಡೆಫಿನೇಷನ್ ನಾವು ಸೆಕ್ಷನ್ 2 subsection 20 ಆಫ್ ಕಂಪ್ನೀಸ್ ಆಕ್ಟ್ 2013 ಪ್ರಕಾರ ನಾವು ಕಾಣಬಹುದು. ಸೊ ಅದ್ರ ಪ್ರಕಾರ ಇದು ಯಾವ ರೀತಿ ಡೆಫಿನೇಷನ್ ನಾವು ಕಾಣಬಹುದು ಅಂದ್ರೆ, ಎನಿ ಕಂಪ್ನಿ ವಿಚ್ ಇಸ್ ಇನ್ಕಾರ್ಪೊರೇಟೆಡ್ ಅಂಡರ್ ದಿಸ್ ಆಕ್ಟ್, ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಕಂಪ್ನಿ ಈ ಒಂದು ಆಕ್ಟ್ ಪ್ರಕಾರ ರಿಜಿಸ್ಟರ್ ಆಗಿದ್ರೆ ಅಥವಾ ಪ್ರೀವಿಯಸ್ ಕಂಪ್ನಿ ಲಾ ಪ್ರಕಾರ ರಿಜಿಸ್ಟರ್ ಆಗಿದ್ರೆ ಅದನ್ನ ನಾವು ಕಂಪ್ನಿ ಅಂತ ಕರಿಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಡೆಫಿನೇಷನ್ ಅನ್ನ 2013 ಕಂಪ್ನೀಸ್ ಆಕ್ಟ್ ಅಲ್ಲಿ ನಾವು ಕಾಣಬಹುದು. ಸೊ ಇದು ಶಾರ್ಟ್ ಫಾರ್ಮ್ ಅಲ್ಲಿ ಡೆಫಿನೇಷನ್ ಇದೆ. ಸೊ ಇದನ್ನ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗಿದೆ ಆದ್ರೆ, ಎಲಾಬರೇಟ್ ಆಗಿ ಇದನ್ನ ಡಿಫೈನ್ ಮಾಡಿದ್ದೆ ಆದ್ರೆ, ಇಟ್ಸ್ ಎ voluntary association of persons who come together to form a business organization and to start a business and to share the profits which are coming out of that business. And most importantly, that association will be having a separate legal entity and a common seal. So ಈ ರೀತಿ ನಾವು ಇದನ್ನ ಎಲಾಬರೇಟ್ ಆಗಿ ನಾವು ಡಿಫೈನ್ ಮಾಡ್ತಾ ಹೋಗ್ಬೋದು. And most importantly, the capital of the company will be divided into smaller parts called shares. So ಇಲ್ಲಿ ಕ್ಯಾಪಿಟಲ್ ಏನಿದೆ, ಬಂಡವಾಳ ಏನಿದೆ, ಒಂದು ಕಂಪ್ನಿಯ ಬಂಡವಾಳ, ಅದನ್ನ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದನ್ನ ಇಲ್ಲಿ ಶೇರ್ಸ್ ಅಂತ ಕರಿತೀವಿ. ಸೊ ದ ಪರ್ಸನ್ಸ್ ಹೂ ಆರ್ ಗೋಯಿಂಗ್ ಟು ಪರ್ಚೇಸ್ ದ ಶೇರ್ಸ್ ವಿಲ್ ಬಿ ದ ಓನರ್ಸ್ ಆಫ್ ದಿ ಕಂಪನಿ. ಸೊ ದ ಪರ್ಸನ್ಸ್ ಹೂ ಆರ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಫಾರ್ ದಟ್ ಶೇರ್ಸ್, ದಟ್ ಪರ್ಸನ್ಸ್ ವಿಲ್ ಬಿ ದ ಶೇರ್ ಹೋಲ್ಡರ್ಸ್ ಅಂಡ್ ದೇ ವಿಲ್ ಬಿ ದಿ ಓನರ್ಸ್ ಆಫ್ ದಿ ಕಂಪನಿ ಅಂತ ಹೇಳ್ತೀವಿ. ಸೊ ಯಾರು ಆ ಒಂದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬಂಡವಾಳನ ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅಂತವ್ರನಲ್ಲಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಅವರು ಈ ಒಂದು ಕಂಪ್ನಿಗೆ ಓನರ್ಸ್ ಆಗಿ ನಾವು ಕಾಣಬಹುದು. Now let us see what are the advantages of joint stock company, or what are the benefits of joint stock company. So joint stock company ಗೆ ಏನೆಲ್ಲ ಅಡ್ವಾಂಟೇಜಸ್ ಇದೆ, joint stock company ಫಾರ್ಮ್ ಆಫ್ ಆರ್ಗನೈಸೇಷನ್ ಅಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಈಗ ನಾವು ನೋಡೋಣ. So you could see over the screen, the first thing is limited liability. So in case of joint stock company, the liability of the shareholders will be limited only to the extent of the unpaid amount on the shares held by them. So shares ಏನೆಲ್ಲ ಪರ್ಚೇಸ್ ಮಾಡಿದರೆ ಆ ಶೇರ್ಸ್ ಮೇಲೆ ಇನ್ನ ಎಷ್ಟು ಅಮೌಂಟ್ ಬಾಕಿ ಇದೆಯೋ ಅಷ್ಟು ಅಮೌಂಟ್ಗೆ ಮಾತ್ರನೇ ಶೇರ್ ಹೋಲ್ಡರ್ಸ್ ನ ಒಂದು ಲಯಬಿಲಿಟಿ ಸೀಮಿತವಾಗಿರುತ್ತೆ. ಅಂದ್ರೆ ಫ್ಯೂಚರ್ ಅಲ್ಲಿ ಕಂಪ್ನಿ ಏನಾದ ದಿವಾಳಿ ತೆಗಿತು ಅಥವಾ ಕಂಪ್ನಿ ಹೆಚ್ಚಾಗಿ ಲಾಸಸ್ ಅನ್ನ ಫೇಸ್ ಮಾಡ್ತು ಅಂದಾಗ, ಸೊ ಕಂಪ್ನಿ ಮಾಡಿರುವಂತಹ ಸಾಲಗಳನ್ನ ಮರುಪಾವತಿ ಮಾಡೋದಕ್ಕೆ ಶೇರ್ ಹೋಲ್ಡರ್ಸ್ ತಮ್ಮ ಪರ್ಸನಲ್ ಪ್ರಾಪರ್ಟಿಯನ್ನ ಮಾರಬೇಕು ಅನ್ನೋ ಒಂದು ಸಂದರ್ಭ ಸೃಷ್ಟಿಯಾಗುವುದಿಲ್ಲ. ಬಿಕಾಸ್ ದ ಶೇರ್ ಹೋಲ್ಡರ್ಸ್ ಲಯಬಿಲಿಟಿ ಇಸ್ ಲಿಮಿಟೆಡ್ only to the unpaid amount of the shares held by them. So shares ಏನು ಪರ್ಚೇಸ್ ಮಾಡಿದರೆ, ಸೊ ಆ ಶೇರ್ಸ್ಗೆ ಕೊಟ್ಟಂತ ಕಾಂಟ್ರಿಬ್ಯೂಷನ್ ಅನ್ನ ಕಳೆದುಕೊಳ್ಳುವಂತ ಚಾನ್ಸಸ್ ಇರುತ್ತೆ ಹೊರತು ಶೇರ್ ಹೋಲ್ಡರ್ಸ್ ತಮ್ಮ ಪರ್ಸನಲ್ ಪ್ರಾಪರ್ಟೀಸ್ ಅನ್ನ ಕಳೆದುಕೊಳ್ಳುವಂತ ಚಾನ್ಸಸ್ ಇಲ್ಲಿ ಇರೋದಿಲ್ಲ. ಸೊ ಆದ ಕಾರಣ ದಿಸ್ ಬೆಸ್ಟ್ ಅಡ್ವಾಂಟೇಜ್ we can see in case of joint stock company form of business organization. And the next one is transfer of interest. The best advantage available in case of joint stock company is transfer of ownership. See, any shareholder, if they want to give up their ownership, or if they want to have liquid cash, they can sell their shares in the stock market and they can transfer the ownership to other parties. In case of joint stock company ಅಲ್ಲಿ ಶೇರ್ ಹೋಲ್ಡರ್ಸ್ ತಮ್ಮ ಒಂದು ಓನರ್ಶಿಪ್ ಅನ್ನ ಬೇರೆಯವರಿಗೆ ಮಾರಬಹುದು. ಸೊ ಇದರಿಂದ ಏನಾಗುತ್ತೆ, ಓನರ್ಶಿಪ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ದಟ್ಸ್ ದ ಬೆಸ್ಟ್ ಅಡ್ವಾಂಟೇಜ್ ಅವೈಲೇಬಲ್ ಇನ್ ಕೇಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ಶೇರ್ ಹೋಲ್ಡರ್ಗೆ ಆ ಕಂಪನಿಯ ಮೇಲೆ ಒಂದು ನಂಬಿಕೆ ಹೋದ್ರೆ ಅಥವಾ ಆ ಕಂಪನಿ ಓನರ್ಶಿಪ್ ಬೇಡ ಅಂತ ತೀರ್ಮಾನ ಮಾಡಿದ್ದಲ್ಲಿ, ಸೊ ಆತ ಆ ಶೇರ್ಸ್ ಅನ್ನ ಬೇರೆ ವ್ಯಕ್ತಿಗೆ ಶೇರ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋ ಮುಖಾಂತರ ತನ್ನ ಓನರ್ಶಿಪ್ ಅನ್ನ ಕೈ ಬಿಡಬಹುದಾಗಿದೆ. ಸೊ ದಿಸ್ ದ ಬೆಸ್ಟ್ ಅಡ್ವಾಂಟೇಜ್ ಅವೈಲೇಬಲ್ ಇನ್ ಕೇಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ.
And the next thing is perpetual existence. In case of giant stock company, there will be continuity of existence, and that's the best advantage we can see. So ಇಲ್ಲಿ giant stock company ಅಲ್ಲಿ continuity of business ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಬಿಕಾಸ್ ಇಲ್ಲಿ ಮೆಂಬರ್ಸ್ ಯಾರೇ ಬಂದ್ರು ಯಾರೇ ಹೋದ್ರು ಕೂಡ ಜಾಯಿಂಟ್ ಸ್ಟಾಕ್ ಕಂಪನಿ ಅನ್ನೋದು ತನ್ನ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಅಂಡ್ ಇಲ್ಲಿ ಕಂಪನೀಸ್ ಆಕ್ಟ್ ಪ್ರಕಾರ ಲಿಕ್ವಿಡೇಷನ್ ಅನ್ನೋದು ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆದ ಕಾರಣ ಇಲ್ಲಿ ಕಂಟಿನ್ಯೂಟಿ ಆಫ್ ಎಕ್ಸಿಸ್ಟೆನ್ಸ್ ಅನ್ನೋದು ನಾವಿಲ್ಲಿ ಕಾಣಬಹುದು. ಈವನ್ ದಿ ಮೆಂಬರ್ಸ್ ಆಫ್ ದಿ ಜಾಯಿಂಟ್ ಸ್ಟಾಕ್ ಕಂಪನಿ ನೀವು ರಿಟೈರ್ಡ್ ಆಗ್ಬೋದು, ಅಥವಾ ಡೆತ್ ಆಗ್ಬೋದು, ಅಥವಾ ಇನ್ಸಾಲ್ವೆಂಟ್ ಅಥವಾ ಲಿಮಿಟಿಕ್ ಆಗ್ಬೋದು, ಅಥವಾ ಏನೋ ಅನಾಹುತಗಳು ಆದ್ರೂ ಕೂಡ ಆ ಮೆಂಬರ್ಸ್ ಆ ರೀತಿ ಅನಾಹುತಕ್ಕೆ ಒಳಗಾದ್ರೂ ಇಲ್ಲಿ ಸಮಸ್ಯೆ ಅನ್ನೋದು ತನ್ನ ತನ್ನ ಮಟ್ಟಿಗೆ ಅದು ನಡ್ಕೊಂಡು ಇರುತ್ತೆ. ಸೊ ದಟ್ ವಿ ಕ್ಯಾನ್ assure the continuity of existence in case of the giant stock company. That's the best advantage. And the next one is scope for expansion. Say in case of giant stock company, there will be a greater scope for expansion because the shareholders are huge in numbers and they can contribute a lot for the expansion and growth of the company. So shareholders ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಾರೆ. ಸೊ ಅವರು ಕಂಪನಿಯ ಒಂದು ಗ್ರೋತ್ಗೋಸ್ಕರ ಅಥವಾ ಎಕ್ಸ್ಪಾನ್ಷನ್ಗೋಸ್ಕರ ಅಡಿಷನಲ್ ಕ್ಯಾಪಿಟಲ್ ಅನ್ನ ಕಾಂಟ್ರಿಬ್ಯೂಟ್ ಮಾಡೋದಕ್ಕೂ ಅವರು ಸಿದ್ಧರಿರ್ತಾರೆ. ಸೊ ಆದ ಕಾರಣ ಇಲ್ಲಿ ಫೈನಾನ್ಷಿಯಲ್ ರಿಸೋರ್ಸಸ್ ಹೆಚ್ಚಾಗಿ ನಾವು ಗಮನಿಸಬಹುದು, ಹೆಚ್ಚಾಗಿ ನಾವು ಅದನ್ನ ಕ್ರೋಢೀಕರಿಸಬಹುದು. ಸೊ ಹೆಚ್ಚಿನ ಫೈನಾನ್ಷಿಯಲ್ ರಿಸೋರ್ಸಸ್ ಇಲ್ಲಿ ಇರೋ ಕಾರಣ ಇಲ್ಲಿ ಈಸಿಯಾಗಿ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹೊಸ ಬ್ರಾಂಚಸ್ ಅನ್ನ, ಹೊಸ ಪ್ರಾಡಕ್ಟ್ಸ್ ನ ತರೋದಕ್ಕೆ ಇದು ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಬ್ಯಾಂಕಿಂಗ್ ಕಂಪನೀಸ್ ಆರ್ ರೆಡಿ ಟು ಗಿವ್ ಲಾಂಗ್ ಟರ್ಮ್ ಲೋನ್ಸ್ ಟು ದಿ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಬಿಕಾಸ್ ಆಫ್ ದೇರ್ ಕಂಟಿನ್ಯೂಟಿ ಆಫ್ ಎಕ್ಸಿಸ್ಟೆನ್ಸ್. ಸೊ ಇಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನೀಸ್ಗೆ ಕಂಟಿನ್ಯೂಟಿ ಆಫ್ ಎಕ್ಸಿಸ್ಟೆನ್ಸ್ ಇರೋ ಕಾರಣ, ಪರ್ಪೆಚುವಲ್ ಎಕ್ಸಿಸ್ಟೆನ್ಸ್ ಇರೋ ಕಾರಣ ಬ್ಯಾಂಕಿಂಗ್ ಸಂಸ್ಥೆಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲೋನ್ಸ್ ಅನ್ನ ಕೊಡೋದಕ್ಕೆ ರೆಡಿ ಇರ್ತಾರೆ. ಸೊ ದಟ್ ಇಲ್ಲಿ ನಾವು ಹ್ಯೂಜ್ ಫೈನಾನ್ಷಿಯಲ್ ರಿಸೋರ್ಸಸ್ ಅನ್ನ ನಾವು ಕಾಣಬಹುದು. ಇದರಿಂದ ಬಿಸ್ನೆಸ್ ಈಸಿಯಾಗಿ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ದ ಬೆಸ್ಟ್ ಅಡ್ವಾಂಟೇಜ್ ದಟ್ ವಿ ಕ್ಯಾನ್ ಸಿ ಇನ್ ಕೇಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. And the next one is professional management. A company can afford to pay even higher salaries to the professionals and experts in the management field so that they can hire professionals and experts for the ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಹ್ಯೂಜ್ ಫೈನಾನ್ಷಿಯಲ್ ರಿಸೋರ್ಸಸ್ ಇರೋ ಕಾರಣ ಅಲ್ಲಿ ಸ್ಪೆಷಲಿಸ್ಟ್ ಅನ್ನ ಮತ್ತೆ ಪ್ರೊಫೆಷನಲ್ ಮ್ಯಾನೇಜರ್ಸ್ ಅನ್ನ ರಿಕ್ರೂಟ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಸೊ ಆದ ಕಾರಣ ಅಲ್ಲಿ ಪ್ರೊಫೆಷನಲ್ಸ್ ರಿಕ್ರೂಟ್ ಆಗಿ ಮ್ಯಾನೇಜ್ಮೆಂಟ್ ಅನ್ನ ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿ ನಡೆಸ್ತಾರೆ. ಸೊ ಇದರಿಂದ ಸೈಂಟಿಫಿಕ್ ಡಿಸಿಷನ್ ಮೇಕಿಂಗು, ಬ್ಯಾಲೆನ್ಸ್ ಡಿಸಿಷನ್ ಮೇಕಿಂಗು ಸಾಧ್ಯವಾಗುತ್ತೆ. ಸೊ ಬಿಸ್ನೆಸ್ ಸುಗಮವಾಗಿ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಇದೊಂದು ಹೆಲ್ಪ್ಫುಲ್ ಆಗಿ ಇರುತ್ತೆ. Now let us see what are the limitations of a giant stock company or what are the disadvantages of a giant stock company. So giant stock company limitations ಏನು ಅನ್ನೋದನ್ನ ಈಗ ನಾವು ನೋಡೋಣ. So you could see over the screen, first thing is complexity in formation. See, the formation of giant stock company involves greater effort and time and extension knowledge of legal formalities as well as procedures involved. So ಒಂದು giant stock companyಯನ್ನ ಲಾಂಚ್ ಮಾಡಬೇಕು ಅಥವಾ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಲೀಗಲ್ ರಿಕ್ವೈರ್ಮೆಂಟ್ಸ್ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಅದ್ರ ಜೊತೆಗೆ ಗ್ರೇಟ್ ಟೈಮ್ ಅಂಡ್ ಎಫರ್ಟ್ ಅನ್ನ ಹಾಕಬೇಕಾಗುತ್ತೆ ಬಿಕಾಸ್ ಇಟ್ ಈಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್. ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಯನ್ನ ಲಾಂಚ್ ಮಾಡ್ಬೇಕಂದ್ರೆ ಇಟ್ ಟೇಕ್ಸ್ ಮಿನಿಮಮ್ 1 year to 2 years. ಸೊ ಅಷ್ಟೊಂದು ಎಕ್ಸ್ಟೆನ್ಸಿವ್ ಟೈಮ್ ಅನ್ನ ಅಲ್ಲಿ ಸ್ಪೆಂಡ್ ಮಾಡಬೇಕು ಅಂಡ್ ಗ್ರೇಟರ್ ಎಫರ್ಟ್ಸ್ ಅನ್ನ ಹಾಕಬೇಕಾಗುತ್ತೆ ಬಿಕಾಸ್ ಆಫ್ ದಿ ಹ್ಯೂಜ್ ಫಾರ್ಮಾಲಿಟೀಸ್ ಅಂಡ್ ಲೆಂಥಿ ಪ್ರೊಸೀಜರ್ಸ್ ಆಸ್ ಪರ್ ದಿ ಕಂಪನೀಸ್ ಆಕ್ಟ್, ಆಸ್ ಪರ್ ದಿ ಸೆಬಿ ರೆಗ್ಯುಲೇಷನ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಎಕ್ಸಿಸ್ಟೆನ್ಸ್ ಅಲ್ಲಿರುವಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ, ಪ್ರಾವಿಷನ್ಸ್ ಅನ್ನ ಅರ್ಥ ಮಾಡಿಕೊಂಡು ಆ ಪ್ರಾವಿಷನ್ಸ್ ಅನ್ನ ಫಾಲೋ ಆಗ್ತಾ ಕಂಪನಿಯನ್ನ ಲಾಂಚ್ ಮಾಡಬೇಕಾಗುತ್ತೆ. ಸೊ ಇಟ್ಸ್ ವೆರಿ ರಿಸ್ಕಿ, so that the formation of the giant stock company is very difficult ಅಂತ ಹೇಳ್ಬೋದು. But compared to sole trading concern or partnership firm, so where we can see minimum legal requirements, but in case of giant stock company we could see n number of legal formalities that should be done, that should be followed while starting the giant stock company. So it is very difficult to start a giant stock company. And the next thing is lack of secrecy. So in case of giant stock company, the board of directors should publish their profit and loss account statement and balance sheet to the public, and it must be done according to the provisions of the Companies Act, and they should also submit a copy of balance sheet and their profit and loss account statement to the register of companies. So it is very difficult to maintain the results of their business operations in confidential way or in the secret manner. So the secrecy of the business information cannot be maintained in case of the giant stock company. So ಇಲ್ಲಿ giant stock company ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬ್ಯಾಲೆನ್ಸ್ ಶೀಟ್ ಅನ್ನ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನ ಪಬ್ಲಿಕ್ಗೆ ತೋರಿಸಬೇಕಾಗುತ್ತೆ. ಅಂಡ್ ಅದರ ಒಂದು ಕಾಪಿಯನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್
ಖುದ್ದಾಗಿ ರಿಜಿಸ್ಟರ್ ಆಫ್ ಕಂಪ್ನೀಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಇದರಿಂದ ಒಂದು ಬಿಸ್ನೆಸ್ ಆಪರೇಷನ್ಸ್ ನ ಮಾಹಿತಿಯನ್ನ, ಬಿಸ್ನೆಸ್ ಆಪರೇಷನ್ಸ್ ಯಾವ ರೀತಿ ನಡೆದಿದೆ ಅನ್ನೋ ಒಂದು ಮಾಹಿತಿಯನ್ನ ಅವರು ಸೀಕ್ರೆಟ್ ಆಗಿ ಇಟ್ಕೊಳಕ್ಕೆ ಸಾಧ್ಯವಿಲ್ಲ, ಅದನ್ನ ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಕೊಳೋದಕ್ಕೆ ಸಾಧ್ಯವಿಲ್ಲ. ಸೊ ಇಲ್ಲಿ ಬಿಸ್ನೆಸ್ ಇನ್ಫಾರ್ಮೇಶನ್ ಅನ್ನೋದು ಪಬ್ಲಿಕ್ ಗೆ ಗೊತ್ತಾಗಬೇಕಾಗುತ್ತೆ. ಸೊ ಬಿಸ್ನೆಸ್ ಆಪರೇಷನ್ಸ್ ಬಗ್ಗೆ ಪಬ್ಲಿಕ್ ಗೆ ಮಾಹಿತಿ ನೀಡಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಸೀಕ್ರೆಸಿ ಅನ್ನೋದು ನಾವು ನೋಡೋದಿಲ್ಲ. And the next one is impersonal work environment. So in case of joint stock company, the rule is separation of ownership and management. Ownership will be in the hands of shareholders and management will be in the hands of the board of directors. So the board of directors may not show much interest in managing the affairs of the business. ಈ ಜಾಯಿಂಟ್ ಸ್ಟಾಕ್ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ ಅಲ್ಲಿ ಓನರ್ಶಿಪ್ ಅನ್ನೋದು ಶೇರ್ ಹೋಲ್ಡರ್ಸ್ ಕೈಯಲ್ಲಿರುತ್ತೆ ಅಂಡ್ ಮ್ಯಾನೇಜ್ಮೆಂಟ್ ಅನ್ನೋದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೈಯಲ್ಲಿರುತ್ತೆ. ಸೊ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅತಿ ಹೆಚ್ಚು ಪ್ರಮಾಣದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ತೋರಿಸೋದು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ದೇ ಆರ್ ನಾಟ್ ದಿ ಓನರ್ಸ್ ಆಫ್ ದಿ ಕಂಪನಿ, ದೇ ಆರ್ ಜಸ್ಟ್ ಮ್ಯಾನೇಜಿಂಗ್ ಬಾಡಿ ಆಫ್ ದಿ ಕಂಪನಿ. ಸೊ ಅವರು ಕಂಪನಿ ಅಫೇರ್ಸ್ ಅನ್ನ ನೋಡುವಂತ ವ್ಯಕ್ತಿಗಳು ಮಾತ್ರನೇ ವಿನಃ ಅವರು ಓನರ್ಸ್ ಆಗಿರುವಂತ ಚಾನ್ಸ್ ಇರೋದಿಲ್ಲ. ಆದ ಕಾರಣ ಅವರ ಒಂದು ನಿಷ್ಠೆ, ಪ್ರಾಮಾಣಿಕತೆಯಲ್ಲಿ ನಾವು ಹೆಚ್ಚಾಗಿ ಗಮನಿಸೋದಕ್ಕೆ, ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂಡ್ ಮೋರ್ ಓವರ್ ದ ಸೈಜ್ ಆಫ್ ದ ಕಂಪನಿ ಇಸ್ ಲಾರ್ಜ್, ಸೊ ದಟ್ ಇಟ್ ಈಸ್ ಇಂಪಾಸಿಬಲ್ ಟು ಮೇಂಟೈನ್ ಪರ್ಸನಲ್ ಕಾಂಟ್ಯಾಕ್ಟ್ ವಿತ್ ಆಲ್ ದಿ ಕ್ರೆಡಿಟರ್ಸ್, ವಿತ್ ಆಲ್ ದಿ ಶೇರ್ ಹೋಲ್ಡರ್ಸ್ ಅಂಡ್ ಈವನ್ ವಿತ್ ಆಲ್ ದಿ ಎಂಪ್ಲಾಯೀಸ್ ಆಫ್ ದಿ ಕಂಪನಿ. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಪರ್ಸನಲ್ ಕಾಂಟ್ಯಾಕ್ಟ್ ಅನ್ನ ಪಬ್ಲಿಕ್ ಜೊತೆಗಾಗಲಿ ಅಥವಾ ಎಂಪ್ಲಾಯೀಸ್ ಜೊತೆಗಾಗಲಿ ಅಥವಾ ಓನರ್ಸ್ ಜೊತೆಗಾಗಲಿ ಕಷ್ಟಕರ. ಬಿಕಾಸ್ ಅಲ್ಲಿ ಕಂಪ್ನಿಯ ಒಂದು ಸೈಜು ಹ್ಯೂಜ್ ಆಗಿರುತ್ತೆ, ಅಂದ್ರೆ ಕಂಪ್ನಿ ಸೈಜು ಜಾಸ್ತಿ ಇರುತ್ತೆ. ಅಲ್ಲಿ ಹಲವಾರು ವ್ಯಕ್ತಿಗಳು ಪೀಪಲ್ ವಿಲ್ ಬಿ ಇನ್ವಾಲ್ವ್ ಇನ್ ಕೇಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ಅದಕ್ಕೆ ಇಲ್ಲಿ ಸೈಜ್ ಆಫ್ ಕಂಪನಿ ಹೆಚ್ಚಾಗಿರೋ ಕಾರಣ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಪರ್ಸನಲ್ ಕಾಂಟ್ಯಾಕ್ಟ್ ಕಷ್ಟಕರ. ಸೊ ವಿ ಕುಡ್ ಸೇ ಇಟ್ ಹ್ಯಾಸ್ impersonal work environment. So that is the biggest drawback in case of the joint stock company. And the next one is numerous regulations. The functioning of joint stock company is subject to many regulations and restrictions, especially the matters like wage payment and preparation of financial statements and publication of financial statements and auditing of accounts. All these matters are subject to a number of restrictions and regulations, and these restrictions and regulations may be from Companies Act, SEBI regulations and etc. ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಹಲವಾರು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಆಗಬೇಕಾಗುತ್ತೆ. ಕಂಪನೀಸ್ ಆಕ್ಟ್ ಇಂದ ಆಗ್ಬೋದು ಅಥವಾ ಸೆಬಿ ಗೈಡ್ಲೈನ್ಸ್ ಇಂದ ಆಗ್ಬೋದು ಹಲವಾರು ರೂಲ್ಸ್ ಪ್ರಾವಿಷನ್ಸ್ ಅನ್ನ ಫಾಲೋ ಆಗಬೇಕಾಗುತ್ತೆ. ಕಂಪನಿಯ ಕ್ರೂಷಿಯಲ್ ಮ್ಯಾಟರ್ಸ್ ಆಗಿರುವಂತಹ ಅಡಿಟಿಂಗ್ ಅಲ್ಲಿ ಆಗ್ಬೋದು ಅಥವಾ ವೋಟಿಂಗ್ ಅಲ್ಲಿ ಆಗ್ಬೋದು ಅಥವಾ ವೇಜ್ ಪೇಮೆಂಟ್ ಅಲ್ಲಿ ಆಗ್ಬೋದು. ಸೊ ಈ ರೀತಿ ಕಂಪನಿಯಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ಸ್ ಏನಿದೆ ಆ ಎಲ್ಲ ಮ್ಯಾಟರ್ಸ್ ಅಲ್ಲೂ ಹಲವಾರು ರೂಲ್ಸ್ ರೆಗ್ಯುಲೇಷನ್ಸ್ ನ ಫಾಲೋ ಆಗಬೇಕಾಗುತ್ತೆ. ಅಂಡ್ ದಿಸ್ ಲೀಡ್ಸ್ ಟು ಬರ್ಡನ್ ಆನ್ ದಿ ಪಾರ್ಟ್ ಆಫ್ ದಿ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ಇದು ಒಂದು ಬರ್ಡನ್ ಅಂತಾನೆ ಹೇಳ್ಬೋದು. And the next one is delay in decision making. See, the joint stock company is democratically managed by the board of directors, followed by top management, middle level management and lower level management. ಈ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅವ್ರ ಕೆಳಗಡೆ ಟಾಪ್ ಮ್ಯಾನೇಜ್ಮೆಂಟ್, ಅವ್ರ ಕೆಳಗಡೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡ್ ಅವ್ರ ಕೆಳಗಡೆ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಪೀಪಲ್ ಅನ್ನ ನಾವು ಕಾಣ್ತೀವಿ. ಸೊ ಯಾವುದೇ ಒಂದು ಡಿಸಿಷನ್ ಅನ್ನ ತಗೋಬೇಕು ಅಂದ್ರೆ ದೇರ್ ಶುಡ್ ಬಿ ಕಮ್ಯುನಿಕೇಶನ್ ಬಿಟ್ವೀನ್ ಆಲ್ ದೀಸ್ ಲೆವೆಲ್ಸ್. ಅಂಡ್ ಅಪ್ರೂವಲ್, ಯಾವುದೇ ಒಂದು ಡಿಸಿಷನ್ಗೆ ಅಪ್ರೂವಲ್ ಬೇಕು ಅಂದ್ರೂ ಕೂಡ ಅದು ಈ ಎಲ್ಲ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತೆ ಟಾಪ್ ಮ್ಯಾನೇಜ್ಮೆಂಟ್ ಮತ್ತೆ ಮಿಡಲ್ ಮ್ಯಾನೇಜ್ಮೆಂಟ್ ಪೀಪಲ್ ಅನ್ನ ಅದೇ ರೀತಿ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಪೀಪಲ್ ಅನ್ನ ಒಳಗೊಂಡಿರುತ್ತೆ. ಸೊ ಇಲ್ಲಿ ಕಮ್ಯುನಿಕೇಶನ್ ಫ್ಲೋ ಆಗಬೇಕು ಅಂದ್ರೆ ಅಥವಾ ಒಂದು ಅಪ್ರೂವಲ್ಗೆ ಅದು ಹೋಗಬೇಕು ಅಂದ್ರೆ ಇಟ್ ಟೇಕ್ಸ್ ಮಚ್ ಟೈಮ್ and this leads to delay in the decision making, and even there will be a delay in action upon the decisions. So ಒಂದು ಡಿಸಿಷನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಕೂಡ ಅಲ್ಲಿ ನಾವು ಡಿಲೇ ಅನ್ನ ಕಾಣ್ತೀವಿ. ಬಿಕಾಸ್ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ಒಂದು ಒಪ್ಪಿಗೆ ತಗೋಬೇಕಾಗುತ್ತೆ, ಅದರಿಂದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಡೈರೆಕ್ಷನ್ಸ್ ಬರಬೇಕಾಗುತ್ತೆ, ತದನಂತರ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಅದು ಫ್ಲೋ ಆಗಬೇಕಾಗುತ್ತೆ. ಲೈಕ್ ದಟ್ ಇಲ್ಲಿ ಒಂದು ಫ್ಲೋ ಇರೋ ಕಾರಣ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಒಂದು ಡಿಸಿಷನ್ ಅನ್ನ. ಸೊ ಇದಕ್ಕೆ ಒಂದು ಡಿಲೇ ಅನ್ನ ನಾವು ಕಾಣಬಹುದು ಇಲ್ಲಿ. And the next one is conflict in interest. In case of giant stock company, we can see a number of stakeholders like shareholders and board of directors as well as employees and general public, like that. So we can see a number of stakeholders, and each and every stakeholder having their own interest. Like shareholders are in the expectation of huge amount of dividend, and employees are in the expectation of huge and bulk salaries and bonuses, and board of directors are in the expectation of greater amount of remuneration and fringe benefits, like that. But all these conflicts of interest leads to downfall of the company.
ಸಿ ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ಹಲವಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗ್ಬೋದು, ಎಂಪ್ಲಾಯೀಸ್ ಆಗ್ಬೋದು, ಅಥವಾ ಶೇರ್ ಹೋಲ್ಡರ್ಸ್ ಆಗ್ಬೋದು, ಅಥವಾ ಕ್ರೇಟರ್ಸ್ ಆಗ್ಬೋದು. ಹಲವಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಒಬ್ಬೊಬ್ರಿಗೂ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ಶೇರ್ ಹೋಲ್ಡರ್ಸ್ಗೆ ಅತಿ ಹೆಚ್ಚಿನ ಡಿವಿಡೆಂಡ್ ಪಡುವಂತ ಇಂಟ್ರೆಸ್ಟ್ ಇರುತ್ತೆ. ಅಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಒಳ್ಳೆ ರೆಮ್ಯುನರೇಷನ್ ತಗೋಬೇಕು, ಫ್ರಿಂಜ್ ಬೆನಿಫಿಟ್ಸ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಅಂಡ್ ಎಂಪ್ಲಾಯೀಸ್ಗೆ ಒಳ್ಳೆ ಸ್ಯಾಲರೀಸ್ ಇಸ್ಕೋಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಅಂಡ್ ಕ್ರೇಟರ್ಸ್ಗೆ ಒಳ್ಳೆ ಇಂಟ್ರೆಸ್ಟ್ ವಸೂಲಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಸೊ ಲೈಕ್ ದಟ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಒಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಇಲ್ಲಿ ಎಲ್ಲರ ಇಂಟ್ರೆಸ್ಟ್ ಅನ್ನ ಬ್ಯಾಲೆನ್ಸ್ಡ್ ಆಗಿ ಫುಲ್ಫಿಲ್ ಮಾಡೋದು ಕಷ್ಟಕರ. ಅಂಡ್ ಅದನ್ನ ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಹಲವಾರು ಸ್ಟೇಕ್ ಹೋಲ್ಡರ್ಸ್ ಇದ್ದು ಒಬ್ಬೊಬ್ರು ಒಂದೊಂಥರ ಇಂಟ್ರೆಸ್ಟ್ ಅನ್ನ ಹೊಂದಿದ್ದಲ್ಲಿ ಅಲ್ಲಿ ಒಂದು ಕಮಿಟ್ಮೆಂಟ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯವಿಲ್ಲ. ಬಿಕಾಸ್ ಒಬ್ಬೊಬ್ರು ತನ್ನದೇ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ್ತಾರೆ. ಅಂಡ್ ಬ್ಯಾಲೆನ್ಸ್ಡ್ management of interest ಅನ್ನೋದು ಇಲ್ಲಿ impossible. So that's the biggest drawback of the giant stock company. This is all about today's session. In this session, we have studied giant stock company and giant Hindu family business and their advantages and disadvantages. Hope you liked this session also. If you want to study much about these contents, just go through the references which I have put it over the screen. These are the best references. And in the next session, I'll be back with one more interesting content. Until then, keep smiling. This is Satish Kumar signing out.